ಹಾಯ್ ಫ್ರೆಂಡ್ಸ್, ಮನೇಲಿ ಎಮ್ಮೆ ಬೆಣ್ಣೆ ತುಪ್ಪ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. 2 ಗೆಂಡೆ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ. ಒಂದು ಸೇರು ಅಂತಾರೆ ನಮ್ಮ ಕಡೆ. ಒಂದು ಕೈಯಲ್ಲಿ ಉಂಡೆ ಮಾಡಿ ಕೊಡೋದ್ರಿಂದ ಒಂದು ಸೇರು ಅಂತಾರೆ. ಮೆಣಸು 4 ಮೆಣಸು ಹಾಕಿದ್ದೀನಿ. ಅದನ್ನು ಕ್ಲೀನಾಗಿ ಕುಟ್ಕೋಬೇಕು. ಕುಟ್ಕೊಂಡಿದ ನಂತರ ಒಂದು 2 ನಿಮಿಷ ಅದು ಚೆನ್ನಾಗಿ ಕುಟ್ಕೊಂಡ್ಮೇಲೆ ಮೆಂತ್ಯ ಕಾಳು ಬರುತ್ತಲ್ಲ, ಅದು 4 ಕಾಳು ಹಾಗೆ ಲೈಟ್ ಹಾಕಿ ಮಾಡ್ಕೋಬೇಕು. ನಾನು ಆ್ಯಕ್ಚುಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಎಲ್ಲದಕ್ಕೂ ಯೂಸ್ ಮಾಡೋಕ್ಕಾಗಂತೆ ಮೆಂತ್ಯ ಕಾಳನ್ನೇ. 4 ಕಾಳು ಅಷ್ಟೇ, ಜಾಸ್ತಿ ಬೇಡ. ಅದನ್ನು ಸ್ವಲ್ಪ ಲೈಟಾಗಿ ಬೆಚ್ಚಗೆ ಮಾಡಿಕೊಂಡು ಗ್ಯಾಸ್ ಕಮ್ಮಿನೇ ಇಟ್ಕೊಂಡು ಮಾಡ್ಕೊಳ್ರಿ. ನಾನು ಕಾಳು ಇದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸಾಕು ಅನ್ಕೋತೀನಿ, ಇಷ್ಟೇ. ಕಮ್ಮಿ ಫ್ಲೇವರೆಲ್ಲ ಇಟ್ಕೊಂಡು ಇದನ್ನೇ ಬೆಣ್ಣೆ ಅಂತಾರೆ ನಮ್ಮ ಕಡೆ. ಎಮ್ಮೆ ಬೆಣ್ಣೆ ನಾವು ಯೂಸ್ ಮಾಡೋದು. ಎಮ್ಮೆಲಿ ಇದನ್ನು ಗ್ಯಾಸ್ ಮೇಲೆ ಕಮ್ಮಿ ಕೊಟ್ಟು ಇಡಬೇಕು. ನೋಡಿ ಯಾವ ಥರ ಕುದೀತಾ ಇದೆ. ಇಷ್ಟೇ ಆಗಲ್ಲ, ಇನ್ನೂ ತುಂಬ ಚೆನ್ನಾಗಿ ಕುದಿಸ್ಬೇಕು ಇದನ್ನು. ತುಪ್ಪನ ಒಂದು 10 ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಮರಳು ಚೆನ್ನಾಗಿ ಬರುತ್ತೆ. ಘಮ ಅನ್ಬೇಕು ತುಪ್ಪ, ಆ ಥರ ಬಂದರೆ ಚೆನ್ನಾಗಿರುತ್ತೆ. ಕಮ್ಮಿ ಇದರಲ್ಲೇ ಗ್ಯಾಸ್ ಕಮ್ಮಿನೇ ಇಟ್ಕೊಂಡು ತುಪ್ಪ ಮಾಡಿ. ತಳೆ ಹಿಡಿದ್ಬಿಟ್ರೆ ಚೆನ್ನಾಗಿ ಬರಲ್ಲ ತುಪ್ಪ. ಇನ್ನು 5 ನಿಮಿಷ ಕೂತ್ರೆ ತುಪ್ಪ ಹಾಲು ರೆಡಿ ಆಗುತ್ತೆ. ನಾವು ಹಳ್ಳಿಯರಾಗಿರೋದ್ರಿಂದ ಹಳ್ಳೀಲಿ ಯಾವ ಥರ ಮಾಡ್ತಾರೆ ಅದೇ ಥರ ಮಾಡಬೇಕಾಗಿರುತ್ತೆ. ನೋಡ್ತಾ ಇದ್ದೀರಾ ಯಾವ ಥರ ಮರಳ್ತಾ ಇದೆ ಅಂತ. ಒಂದು 5 ನಿಮಿಷ ಕಮ್ಮಿ ಗ್ಯಾಸ್ ಮಾಡಿಟ್ಬಿಟ್ಟು ಮೊನ್ನೆ 5 ನಿಮಿಷ ಕುದಿಲಿ ಹಂಗೆ. ನಾನು ಅವಾಗಲೇ ಹೇಳ್ದಾಗೆ ತುಪ್ಪ ರೆಡಿಯಾಗಿದೆ, ನೋಡ್ತಾ ಇದ್ದೀರಲ್ಲ, ರೆಡಿ ಇದೆ. ಇದನ್ನು ಫಿಲ್ಟ್ರ್ ಮಾಡಬೇಕು. ಫಿಲ್ಟ್ರ್ ಮಾಡಿಬಿಟ್ಟು ನೋಡಿ, ಕಾಣಿಸ್ತಾ ಇದೆಯಲ್ಲ, ಯಾವ ಥರ ಬಂದಿದೆ ಅಂತ. ಇದರಲ್ಲೂ ಸ್ವಲ್ಪ ತುಪ್ಪ ಇರುತ್ತೆ. ಯಾವ್ದಾದ್ರು ಸಾಂಬಾರು ಮಾಡಿ ಏನೇ ಮಾಡಿ ಒಗ್ಗರಣೆಗೆ ಹಾಕೊಂಡ್ರಿ. ನೋಡಿ ಫಿಲ್ಟ್ರ್ ಆಗಿದೆ. ಬಾಕ್ಸಿಗೆ ಹಾಕಿಟ್ಮೇಲೆ ಒಂದು 1/4 ಗಂಟೆ ಹಾಗೆ ಬಿಟ್ಬಿಡ್ಬೇಕು. ರೆಡಿ ಇದೆ ತುಪ್ಪ. ನೋಡಿ ಕಾಣಿಸ್ತಾ ಇದೆಯಲ್ವಾ, ರೆಡಿ ಇದೆ.